ಏನು ಹಂಗೆ ನೋಡ್ತಾ ಇದ್ರಾ? ಹಾಂ, ಅವಾಗಿಂದ ಏನೋ ನೋಡ್ತಾ ಇದ್ದೀರಾ ನೀವು? ಏನಿಲ್ಲ, ಎಷ್ಟು ಚೆನ್ನಾಗಿಲ್ಲ ಮನೆಯೆಲ್ಲ ಕ್ಲೀನ್ ಆಗೈತಲ್ಲ. ಹಾಂ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಐತೆ, ಎಷ್ಟು ನೀಟಾಗೈತೆ ಅಂತ ನೋಡ್ತಾ ಇದ್ದೀನಿ. ಮತ್ತೆ ನೀವು ಸಂಬಳ ಕೊಡ್ತಾ ಇಲ್ವಾ? ಸಂಬಳ ಕೊಡ್ತಾ ಇರೋದಕ್ಕೆ ನಾನೆಲ್ಲ ನೀಟಾಗಿ ಇಟ್ಕೋಬೇಕಲ್ಲ. ನಿಯತ್ತ ಕೆಲಸ ಮಾಡಬೇಕು. ನನ್ನ ಹತ್ರ ಅಷ್ಟೇ ಅಪ್ಪ, ನಿಯತ್ತು ಅನ್ನೋದು ಭಾಳ ಐತೆ. ನಿಯತ್ತ ಕೆಲಸ ಮಾಡ್ಬೇಕು. ಯಾರಿಗೇ ಆಗಲಿ ನಾನು ನಿಯತ್ತ ಕೆಲಸ ಮಾಡ್ತೀನಿ. ಅವ್ರು ಏನೇ ಮಾಡಿರಲಿ, ಅವ್ರು ಎಂಥದ್ದೇ ಮಾಡಿರಲಿ, ನನಗೆ ನಾನು ನಿಯತ್ತ ಕೆಲಸ ಮಾಡ್ತೀನಿ. ಓ, ಭಾಳ ಇಷ್ಟ ಆಗ್ಬಿಡ್ತು ನಿಮ್ಮ ಗುಣ. ನೋಡು, ನಾನಿಲ್ಲ ಅಂತಂದರೆ ಎಷ್ಟು ನೀಟಾಗಿ ಮನೆ ಕ್ಲೀನ್ ಮಾಡಿದ್ದೀರಾ. ಅದಕ್ಕೆ ಮತ್ತೆ ಮನೇಲಿ ಹೆಣ್ಮಕ್ಳು ಇರಬೇಕು ಅನ್ನೋದು. ಹೆಣ್ಮಕ್ಳು ಇಲ್ಲ ಅಂತಂದರೆ ಮನೆಯೇ ಅಲ್ಲ. ನಾನಿದ್ದಾಗ ಅಲ್ಲಿ ಇಲ್ಲಿ ಧೂಳೆಲ್ಲ ನಾನು ನೋಡಿ 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 ಸಾಕಾಗ್ಬಿಡೋದು. ನಾನು ನೋಡ್ತಿದ್ದೆ, ಯಾರ್ಯಾರನೋ ಕೇಳ್ತಾ ಇದ್ದೆ, ಯಾರು ಸಿಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರು. ಕೊನೆಗೆ ನೀವು ಸಿಕ್ಬಿಟ್ರಿ. ಊರಲ್ಲಿ ಯಾರೋ ಮಾತಾಡ್ತಾ ಇದ್ರು, ಹಿಂಗೆ ಯಾರೋ ಬಂದಿದ್ದಾರೆ, ಅವರೆಷ್ಟು ಸಾಹುಕಾರಪ್ಪ, ಬಂದು ಇಲ್ಲೆಲ್ಲ ಜಮೀನು ತಗೊಂಡು ಎಲ್ಲನ ಏನೇನೋ ಮಾಡಿಸ್ಬೇಕು ಅಂತ ಅಂದ್ಕೊಂಡವ್ರೆ ನೋಡಪ್ಪ, ಅವರೆಷ್ಟು ಸಾಹುಕಾರಪ್ಪ ಅಂತ ಊರಲ್ಲೆಲ್ಲ ಮಾತಾಡ್ತಿದ್ದ. ಅದಕ್ಕೆ ನನಗೆ ಬರಬೇಕು, ಕೇಳಬೇಕು ಅಂತ ಅನ್ನಿಸ್ತು. ನೀವು ಬೇರೆ ಹೊರ್ಗಡೆನೇ ಇದ್ರಾ, ಬಂದು ಕೇಳಿದೆ. ಮನೆ ಕೆಲ್ಸಕ್ಕೆ ಯಾರನ್ನೋ ಬೇಕು ಅಂತ ಹೇಳ್ತಿದ್ರಂತೆ ಅಂತ. ನಮ್ಮ ಮನೇಲಿ ಬೇರೆ ಕೆಲ್ಸಕ್ಕೆ ಹೋಗು ಅಂತ ಒಂದೇ ಹಿಂಸೆ ನನ್ನ ಗಂಡಂದು. ಅಯ್ಯೋ, ನನಗಂತೂ ಸಾಕಾಗ್ಬಿಟ್ಟಿತ್ತು. ಏನು ಹೇಳ್ತೀಯ? ಅಯ್ಯೋ, ನನಗೆ ನಿಜವಾಗ್ಲೂ ನನಗೆ ನೆನೆಸ್ಕೊಬಿಟ್ರೆ ತುಂಬ ಬೇಜಾರಾಗ್ತಿತ್ತು. ಹೆಂಗೋನೋ ನಿಮ್ಮ ಮನೇಲಿ ನನಗೆ ಕೆಲಸ ಸಿಕ್ಕಿರೋದ್ರಿಂದ ಒಂಥರ ಧೈರ್ಯ ಗೊತ್ತಾ ಇವಾಗ. ಓ ಹೌದಾ? ತುಂಬ ಚೆನ್ನಾಗಿ ಕ್ಲೀನ್ ಮಾಡಿದ್ದೀರಾ ಬಿಡಿ. ನನಗಂತೂ ತುಂಬ ಇಷ್ಟ ಆಯಿತು. ಎಷ್ಟು ನೀಟಾಗೈತೆ ಅಂದರೆ, ಎಷ್ಟು ಧೂಳಾಗ್ಬಿಟ್ಟಿತ್ತು, ನೆಲ ಆಗಿರ್ಬೋದು, ಸೋಫಾಗಳಾಗಿರ್ಬೋದು, ಎಲ್ಲ ಅಲ್ಲಿ ಇಲ್ಲಿ ಅರಡಿಬಿಟ್ಟಿತ್ತು. ಎಷ್ಟು ಚೆನ್ನಾಗಿ ನೀಟ್ ಮಾಡಿದ್ದೀರಾ. ನಿಜವಾಗ್ಲೂ ಪಳ ಅಂತ ಐತೆ ಮನೆ ಮಾತ್ರ ಇವಾಗ. ನೀವು ಬಂದಿರೋದಕ್ಕೆ ಪಳ ಅಂತ ಇದೆ. ನೀವು ಹೆಂಗೆ ಪಳ ಅಂತ ಇದ್ದೀರೋ ಹಂಗೆ ಮನೇನೂ ಪಳ ಅಂತ ಇದೆ. ಮತ್ತು ನಾವು ಚೆನ್ನಾಗಿದ್ದು ಮನೇನೂ ನೀಟಾಗಿ ಇಟ್ಕೋಬೇಕು. ಮನೆ ನೀಟಾಗಿ ಇಟ್ಕೋಬೇಕು ಫಸ್ಟು. ನಾವು ಚೆನ್ನಾಗಿದ್ದು ಮನೆ ನೀಟಾಗಿ ಇಟ್ಕೊಂಡಿಲ್ಲ ಅಂತಂದರೆ, ಅಯ್ಯೋ ಅವಳು ನೋಡಿ ಹೆಂಗೆ ಅವಳೆ ಮನೇನೇ ನೀಟಾಗಿ ಇಟ್ಕೊಂಡಿಲ್ಲ ಅಂತಾರೆ. ಯಾರೇ ಆಗಿರಲಿ ಫಸ್ಟ್ ಮನೆ ನೀಟಾಗಿ ಇಟ್ಕೊಬೇಕು. ಹೌದು, ನನಗೆ ಮನೇಲಿ ಯಾರೂ ಇಲ್ಲೋದಕ್ಕೆ ಎಲ್ಲ ಮೆಸ್ಸಿಯಾಗಿ ಕಾಣಿಸ್ತಾ ಇತ್ತು. ಎಲ್ಲಿ ನೋಡಿದ್ರು ಒಂಥರ ಧೂಳು. ನನಗೆ ಇಷ್ಟು ಕ್ಲೀನ್ ಮಾಡೋಕ್ಕಾಗುತ್ತೆ? ಕ್ಲೀನ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಇವಾಗ ಚೆನ್ನಾಗಿ ಕಾಣ್ತೈತೆ ಬಿಡಿ, ಮನೆ ಸೂಪರಾಗಿ ಕಾಣಿಸ್ತಾ ಐತೆ. ಹೆಂಗೋ ನೀವು ಒಪ್ಪಿದ್ರಲ್ಲ ನನ್ನ ಕೆಲಸನ. ನಾನು ಕೆಲಸ ಮಾಡೋದು ನಿಮ್ಗೆ ಇಷ್ಟ ಆಗೈತಲ್ಲ, ಅಷ್ಟೇ ಸಾಕು. ನೀವು ಕೊಡೋದೇನು ನನ್ನ ಹತ್ರ ಭಾಳ ದಿವಸ ಉಳಿಯಲ್ಲ. ನೀವು ನಾನು ಮಾಡಿರೋಂಥ ಕೆಲಸನೇ ನಿಮಗೆ ಇಷ್ಟ ಆಗಬೇಕು. ನೀವೇ ದುಡ್ಡು ಕೊಟ್ಟಿರೋದೇನು ನಾನೇ ಇವತ್ತೆಲ್ಲ ಖರ್ಚು ಮಾಡಿದ್ರೆ ಹೋಗ್ಬಿಡುತ್ತೆ. ಯಾವುದೊಂದು ಕೆಲಸನೇ ಆಗಲಿ ನಾವು ದುಡ್ಡು ಖರ್ಚು ಮಾಡಿಬಿಟ್ರೆ ಹೋಗ್ಬಿಡುತ್ತೆ. ಆದರೆ ಮಾಡಿರೋಂಥ ಕೆಲಸ ಶಾಶ್ವತವಾಗಿರುತ್ತೆ. ಅದಕ್ಕೆ ಯಾವತ್ತೂ ಮಾಡೋಂಥ ಕೆಲಸನ ತುಂಬ ನಿಯತ್ತಾಗಿ ಚೆನ್ನಾಗಿ ಮಾಡಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ. ನಿಮ್ಮ ನಾಳೆ ದಿನ ನಾನು ಇಲ್ಲ ಅಂತಂದ್ರೂ ನೆನೆಸ್ಕೋಬೇಕು. ಮತ್ತು ಹಿಂಗೆ ಜೀವಿತ ಅನ್ನೋ ಹುಡುಗಿ ಬರ್ತಾ ಇಲ್ಲಪ್ಪ ಮನೆ ಕೆಲಸಕ್ಕೆ, ಎಷ್ಟು ನೀಟಾಗಿ ಮನೆ ಕೆಲಸ ಮಾಡ್ತಾಯಿದ್ಲು. ನಾವು ಇಲ್ಲ ಅಂದರೂ ಅಷ್ಟು ನೀಟಾಗಿ ಮಾಡ್ತಾಯಿದ್ಲು, ಅಷ್ಟು ನಿಯತ್ತಾಗಿರೋಳು, ಅಷ್ಟು ಅವಳು ಪ್ರಾಮಾಣಿಕವಾಗಿರೋಳು ಅಂತ ನೀವು ನನ್ನ ಒಂದಲ್ಲ ಒಂದಿನ ನೆನೆಸ್ಕೊಂಡ್ರೆ ನನಗೆ ಅದಕ್ಕಿಂತ ಬೇರೆ ದೊಡ್ಡದು ಇನ್ನೇನಿಲ್ಲ. ನಾನು ಅಷ್ಟೇ ಬಯಸೋದು. ನೀವು ಕೊಡೋ ದುಡ್ಡು ಬಯಸಲ್ಲ, ಏನಿಲ್ಲ. ನನಗೆ ಒಳ್ಳೆಯವಳಂತ ಅನ್ನಿಸ್ಕೊಂಡ್ರೆ ಸಾಕಪ್ಪ ಅಂತ ಅಷ್ಟೇ ಬಯಸೋದು ನಾನು. ನನಗೆ ಇನ್ನೇನು ಬೇಡ. ನಿಜವಾಗ್ಲೂ ಜೀವಿತ ಅವರೇ, ನಿಮ್ಮ ಥರ ಎಲ್ಲ ಅರ್ಥ ಮಾಡ್ಕೊಬಿಟ್ರೆ ನಿಜವಾಗ್ಲೂ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊತೀರ ನೀವು. ನಿಮ್ಮ ಥರ ಕೆಲಸ ಮಾಡೋರೆಲ್ಲ ಅರ್ಥ ಮಾಡ್ಕೊಬಿಟ್ರೆ ಎಷ್ಟು ಚೆನ್ನಾಗಿರುತ್ತಲ್ವ. ಕೆಲಸ ಮಾಡೋರೆಲ್ಲನ ನಿಮ್ಮ ಥರ ಅರ್ಥ ಮಾಡ್ಕೋಬೇಕು. ಯಾವುದೊಂದು ವಿಚಾರದಲ್ಲೇ ಆಗಿರ್ಬೋದು, ನಿಮ್ಮ ಥರ ಅರ್ಥ ಮಾಡ್ಕೋಬೇಕು ಅವರು. ಅವಾಗ ಭಾಳ ಚೆನ್ನಾಗಿರುತ್ತೆ ನಿಮ್ಮ ಥರ ಅರ್ಥ ಮಾಡ್ಕೊಂಡ್ರೆ. ಮತ್ತೆ ಈಗ ನೀವು ಕೊಡೋ ದುಡ್ಡು ನಾನು ಎಲ್ಲಾದರೂ ಹೋಗಿ ಏನಾದರೂ ತಗೊಂಡ್ರೆ ಮುಗೀತು. ಈಗ ನೀವು ನನಗೆ 1,000ನೇ ಕೊಡ್ತೀರಾ ಅಂತ ಅಂದ್ಕೊಳ್ಳಿ. 1,000 ದುಡ್ಡು ನಾನು ಎಲ್ಲಾದರೂ ಹೋಗೋ ಜೊತೆ ಬಟ್ಟೆ ತಗೊಂಡ್ರೆ ಮುಗ್ದೋಗ್ಬಿಡುತ್ತೆ. ಈಗ 15,000 20,000 ಪೇಮೆಂಟ್ ಕೊಡ್ತೀವಿ ಅಂತ ಹೇಳಿದ್ದೀರಾ. 20-25,000 ಆದ್ರೂ ಕೊಡ್ತೀವಿ. ಬೇಡ, ಒಂದು 15-20 ಅಂತ ಅಂದ್ಕೊಳ್ಳಿ. ಅದ್ರಾಗೆ ನಾನು ಹೋಗಿ ಅದು ತೊಗೊಂಡು ಸೀರೆ ಅದು ತಗೊಂಡು ಏನಾದರೂ ನಾನು ಅದಕ್ಕೆ 20,000 ಖರ್ಚು ಮಾಡೋದೇನು ದೊಡ್ಡದಲ್ಲ ಇವತ್ತಿನ ಕಾಲದಲ್ಲಿ. ಕೈಯಾಗಿ ಹಿಡ್ಕೊಂಬರೋಕ್ಕೆ ಸಾಲದು, ಅಷ್ಟು ಖರ್ಚು ಮಾಡ್ಬೋದು 20,000 ರೂಪಾಯಿ ದುಡ್ಡ. ಆದರೆ ಮಾಡಿರೋಂಥ ಕೆಲಸ ಇನ್ನೆಷ್ಟು ವರ್ಷ ಆದರೂ, ಇನ್ನೆಷ್ಟು ದಿನ ಆದರೂ ನೆನಪಾಗ್ತಾನೇ ಇರುತ್ತೆ. ಹೌದು, ಯಾರ ಕೆಲಸ ಮಾಡಲಿ ನಿಯತ್ತ ಕೆಲಸ ಮಾಡಬೇಕು. ನಿಯತ್ತು ಅನ್ನೋದು ಇದೆಯಲ್ಲ ಮನುಷ್ಯನಿಗೆ, ಮುಂದೊಂದಲ್ಲ ಒಂದಿನ ಒಂದು ಒಳ್ಳೆ ದಾರಿ ಕರ್ಕೊಂಡು ಹೋಗುತ್ತೆ ಅನ್ನೋದಕ್ಕೆ ನೀವೇ ಸಾಕ್ಷಿ ನೋಡಿ. ನಿಯತ್ತು ಅನ್ನೋದು ಇದ್ದುಬಿಟ್ರೆ ಮನುಷ್ಯ ಏನು ಬೇಕಾದ್ರೂ ಮಾಡ್ಬೋದು. ನೋಡು, ಅರ್ಥ ಮಾಡಿಕೊಂಡು ನಿಮ್ಮ ಥರ ಕೆಲಸ ಮಾಡಬೇಕು. ಅಯ್ಯೋ ಬಿಡು ಅವ್ರಿಲ್ಲ ಅಂದ್ರೂ ನಮ್ಮನೆ ಅಂತ ತಿಳ್ಕೊಂಡು ನಾನು ಕೆಲಸ ಮಾಡಬೇಕು ಅಂತ ಎಷ್ಟು ಚೆನ್ನಾಗಿ ನೀವು ಕೆಲಸ ಮಾಡಿದ್ದೀರ. ನನಗೆ ಭಾಳ ಇಷ್ಟ ಆಗ್ಬಿಡ್ತು. ನೀವು ಮಾಡಿರೋಂಥ ಕೆಲಸ ಆಗಿರ್ಬೋದು, ನಿಮ್ಮ ನಡವಳಿಕೆ, ನಿಮ್ಮ ಮಾತುಗಳಾಗಿರ್ಬೋದು, ಎಲ್ಲ ನನಗೆ ಭಾಳ ಇಷ್ಟ ಆಗ್ಬಿಡ್ತು. ನಿಜ ಭಾಳ ಇಷ್ಟ ಆಯಿತು. ನಾನು ಹೇಳ್ತಾ ಇದ್ದೀನಲ್ಲ, ನನ್ನ ಮನಸ್ಸಲ್ಲಿ ಇರೋದನ್ನೇ ನಾನು ಹೇಳ್ತಾ ಇದ್ದೀನಿ.
ನಾನೇನೇನು ಇಲ್ಲೋದು ಹೇಳ್ತಾ ಇಲ್ಲ, ಸಿಕ್ಕಾಪಟ್ಟೆ ಇಷ್ಟ ಆಯಿತು ನನಗಂತೂ, ಭಾಳ ಇಷ್ಟ ಆಯಿತು. ಸಾಕು ನೀವು ಇಷ್ಟಪಟ್ಟರೆ. ಈಗ ನೀವು ಹೇಳೋದಕ್ಕೆ ನನಗೂ ಖುಷಿ ಆಯಿತು. ಇನ್ನೂ ನಾನು ಚೆನ್ನಾಗಿ ಕೆಲಸ ಮಾಡಬೇಕು, ಇನ್ನೂ ನಾನು ಒಳ್ಳೆಯವಳು ಅನ್ನಿಸ್ಕೋಬೇಕು ಅಂತ ಇವಾಗ ನನ್ನ ಮನಸ್ಸಿಗೂ ಹಂಗೆ ಅನ್ನಿಸ್ತಾ ಇರುತ್ತೆ. ಇನ್ನೂ ನಾನು ಒಳ್ಳೆಯವಳಾಗಿ ಅನ್ನಿಸ್ಕೋಬೇಕಪ್ಪ, ಒಳ್ಳೆಯವಳಾಗಿ ಚೆನ್ನಾಗಿ ಇಟ್ಕೊಂಡು ಹೋಗ್ಬೇಕಪ್ಪ ಅಂತ ನನಗೂ ಇನ್ನೂ ತುಂಬ ಅನ್ನಿಸ್ತಾ ಐತೆ ಮನಸ್ಸಲ್ಲಿ. ಒಂಥರ ಖುಷಿನೋ ಖುಷಿ, ನಿಜ ಸಿಕ್ಕಾಪಟ್ಟೆ ಖುಷಿ ಆಗ್ತೈತೆ ನನಗೆ. ನೀವು ಹೇಳ್ತಾ ಇರೋದಕ್ಕೂ ಮಾತಾಡ್ತಾ ಇರೋದಕ್ಕೂ ಅಷ್ಟಿಷ್ಟು ಖುಷಿ ಆಗ್ತಾಯಿಲ್ಲ. ಎಲ್ಲರೂ ಚೆನ್ನಾಗಿ ಇಟ್ಕೊಂಡು ಹೋಗೋದಲ್ಲ, ಎಲ್ಲರೂ ಖುಷಿಯಾಗಿ ಮಾತಾಡ್ಕೊಂಡು ಈ ರೀತಿ ಒಂಥರ ಫ್ರೆಂಡ್ಲಿ ಆಗಿರಬೇಕು. ನಿಮ್ಮ ಥರ ಅಂದರೆ ನಿಮ್ಮ ಥರನೂ ಸಿಗಲ್ಲ ಬಿಡಿ. ಕೆಲವರು ಮನೆ ಕೆಲಸದವ್ರು ಅಂತಂದರೆ ಒಂಥರ ಕೀಳಾಗಿ ನೋಡ್ತಾರೆ. ನಿಮ್ಮ ಥರ ಒಳ್ಳೆ ಮನಸ್ಸಿರೋ ಅಂಥವರು ತುಂಬ ಕಡಿಮೆ. ನೀವು ಹೆಂಗೆ ಅಂತಂದರೆ ಎಲ್ಲ ಒಂದೇ ಅಂತ ನೀವು ತಿಳ್ಕೊಂಡಿದ್ದೀರ. ನಮ್ಮ ಥರನೇ ಅವರು ಮನುಷ್ಯರು ಅಂತ. ಕೆಲವ್ರು ಆಗಲ್ಲ. ಕೆಲವ್ರು ಹೆಂಗೆ ಅಂದರೆ ಮನೆ ಕೆಲಸದವ್ರು ಅಂತಂದರೆ ಕೀಳಾಗಿ ನೋಡ್ತಾರೆ. ಈ ಥರ ಯಾರನ್ನೂ ಕೀಳಾಗಿ ನೋಡಬಾರ್ದು. ನಿಮ್ಮದು ಒಳ್ಳೆ ಮನಸ್ಸು ಐತೆ ಬಿಡ್ರಿ. ನಿಮ್ಮ ಹತ್ರ ಇರೋ ಮನಸ್ಸು ಎಲ್ಲರಿಗೂ ಇದ್ಬಿಟ್ರೆ ನಮ್ಮಂಥವ್ರಿಗೆ ಕೆಲಸ ಮಾಡ್ಕೊಂಡು ತಿನ್ನೋರಿಗೆ ಭಾಳ ಒಳ್ಳೇದು. ನಿಜ ಭಾಳ ಒಳ್ಳೇದಾಗುತ್ತೆ. ನಿಮ್ಮಂಥವ್ರಿಂದ ನಾವು ತುಂಬ ಖುಷಿಯಾಗಿರ್ತೀವಿ. ನೋಡಿ, ನನಗೆ ಆ ಥರ ಎಲ್ಲ ಭೇದ ಭಾವ ಮಾಡೋ ಅಂಥ ಬುದ್ಧಿ ಇಲ್ಲ. ಈಗ ನಮ್ಮ ಮನೆ ಹತ್ರ ಕೆಲ್ಸಕ್ಕೆ ಬರ್ತಾ ಇದ್ದಾರಾ, ನಮ್ಮ ಫ್ಯಾಮಿಲಿಲೂ ಅವರು ಒಬ್ಬರು ಅಂತ ತಿಳ್ಕೊಂತೀವಿ ನಾವು. ಆ ಥರ ಯೋಚನೆ ಮಾಡೋದು ನಾವು. ಯಾವುದೊಂದು ವಿಚಾರದಲ್ಲೇ ಆಗಿರ್ಬೋದು, ಆ ಥರ ಯೋಚನೆ ಮಾಡ್ತೀನಿ ನಾನು. ನಮ್ಮ ಥರನೇ ಅವರು. ನಾವು ಏನಕ್ಕೆ ಅವ್ರ ಹತ್ರ ಇವ್ರ ಮೇಲೂ ಅವ್ರು ಕೀಳು ಅಂತ ಹೇಳಿ ಹಂಗೆಲ್ಲ ನಡ್ಕೋಬೇಕು, ಹಂಗೆಲ್ಲ ಏನು ನಡ್ಕೋಬಾರ್ದು ಅಂತೇಳಿ ನಾನು ಒಂಥರ ಏನೋ ಅಂದ್ಕೊಂಡಿದ್ದೀರಿ. ಆ ಥರ ಎಲ್ಲ ನಡ್ಕೊಂಬಕ್ಕೆ ಹೋಗ್ಬಾರ್ದು. ನಮ್ಮ ಥರನೇ ಅವರು ಮನುಷ್ಯರು. ಇವತ್ತೇನು ನಾವು ಒಂದು ಸ್ವಲ್ಪ ದುಡ್ಡು ಗಿಡ್ಡು ಇಕ್ಕೊಂಡು ಸ್ವಲ್ಪ ಇದ್ದೀವಿ, ಅವರು ಸ್ವಲ್ಪ ಕೆಲಸ ಮಾಡ್ತಾರೆ, ಅಷ್ಟು ಬಿಟ್ಟರೆ ಬೇರೆ ಏನೂ ವ್ಯತ್ಯಾಸ ಇರಲ್ಲ. ಈಗ ಇಲ್ಲಿ ನೋಡಿ, ನಾವು ಒಟ್ಟಿಗೆ ಅನ್ನನೇ ತಿನ್ನೋದು, ನೀವು ಒಟ್ಟಿಗೆ ಅನ್ನನೇ ತಿನ್ನೋದು. ಈಗ ಯಾರೇನೇನೇನು ಉಪವಾಸ ಇರಲ್ಲ, ಅವತ್ತಿಂದ ದೇವರು ಎಂಥವ್ರಿಗೆ ಆಗಲಿ ಅವಾಗಿಂದ ಏನು ಊಟ ಮನುಷ್ಯನಿಗೆ ಏನು ದಕ್ಕಬೇಕು, ದೇವ್ರು ಅವತ್ತಿಂದ ಏನು ಕೊಡಬೇಕು ಅದನ್ನು ಕೊಟ್ಟೇ ಕೊಡ್ತಾನೆ. ಅವನು ಕೊಡಲ್ಲ ಅಂತ ನಿರ್ಧಾರ ಮಾಡಿದ ಮೇಲೆ ಅದು ಯಾವುದೇ ಕಾರಣಕ್ಕೂ ನಾವು ಏನೇ ಮಾಡಿರಲಿ, ಎಂಥ ಅಮೃತನೇ ಇರಲಿ, ಅದು ನಮಗೆ ಸಿಗಲ್ಲ ಅಂತಂದರೆ ನಮ್ಮ ಕಣ್ಣು ಮುಂದೆ ಇದ್ರೂ, ನಮ್ಮ ಪಕ್ಕದಲ್ಲಿದ್ರೂ ನಾವು ತಿನ್ನೋಕ್ಕೆ ಋಣ ಇರಲ್ಲ. ಆ ಥರ ದೇವ್ರು ಕೊಡಲ್ಲ ಅಂತ ನಿರ್ಧಾರ ಮಾಡಿದ್ಮೇಲೆ ಮುಗೀತು, ಅವನು ಕರ್ಕೊಬಿಡ್ತಾನೆ. ಅವ್ನು ಏನು ಮಾಡಬೇಕು ಅಂತ ಮೇಲೊಬ್ಬ ಇದ್ದಾನೆ. ಅಷ್ಟೇ ಕಣಮ್ಮ. ನಾವು ತಿನ್ನೋದು ಹೊಟ್ಟೆಗೆ ಅನ್ನ, ನೀವು ತಿನ್ನೋದು ಹೊಟ್ಟೆಗೆ ಅನ್ನ. ಅದರಲ್ಲಿ ಏನು ಬಡವರು ಶ್ರೀಮಂತರು ಮೇಲು ಕೀಳು ಅದೆಲ್ಲ ಏನಿಲ್ಲ. ಯಾವತ್ತೂ ಆ ಥರ ಎಲ್ಲ ತಿಳ್ಕೊಂಬಕ್ಕೆ ಹೋಗ್ಬಾರ್ದು. ನಾವು ಶ್ರೀಮಂತರು, ನಾವು ಮೇಲ್ಗಡೆ ಇದ್ದೀವಿ, ನಾವು ಬಡವರು ಅಂತ ಆ ಥರ ಎಲ್ಲ ತಿಳ್ಕೊಳಕ್ಕೆ ಹೋಗ್ಬಾರ್ದು. ದೇವ್ರು ಇವತ್ತೊಂದು ತನ್ನ ಕೊಟ್ಟವನೇ, ಆರೋಗ್ಯ ಆಯುಷ್ ಕೊಟ್ಟವನೇ ಅಂತೇಳಿ ತೃಪ್ತಿ ಪಡಬೇಕು. ಯಾವುದೊಂದು ವಿಚಾರದಲ್ಲೇ ಆಗಲಿ ತುಂಬ ತೃಪ್ತಿ ಪಟ್ಕೊಂಡು ನಾವು ತುಂಬ ಖುಷಿಯಾಗಿರೋದು ನೋಡ್ಬೇಕು ಜೀವನದಾಗೆ. ಬಿಡಿ ಹೋಗ್ಲಿ. ಮಾತಾಡ್ತಾ ಇದ್ರೆ ಮಾತುಗಳು ಎಲ್ಲೆಲ್ಲೋ ಹೋಗ್ತಾ ಇರ್ತವೆ. ಅಂದರೆ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರ ಬಿಡಿ ನೀವು. ನಿಮ್ಮ ಥರ ಅರ್ಥ ಮಾಡ್ಕೊಂಡಿರೋರು 100ಕ್ಕೆ ಒಬ್ಬರು ಇಬ್ಬರು ಅನಿಸುತ್ತೆ ಅಷ್ಟೇ. ನಿಮ್ಮ ಥರ ಅರ್ಥ ಮಾಡ್ಕೊಳ್ಳಲ್ಲ ಎಲ್ಲರೂ. ಒಂಥರ ಏನೋ ಇದು ಮಾಡ್ತಾರೆ. ನಿಮ್ಮ ಥರ ಅರ್ಥ ಮಾಡ್ಕೊಬಿಟ್ರೆ ಚೆನ್ನಾಗಿರ್ತಾರೆ, ಎಲ್ಲರೂ ಚೆನ್ನಾಗಿರ್ತಾರೆ. ನಿಮ್ಮ ಥರ ಅರ್ಥ ಮಾಡ್ಕೊಂಡು ಎಲ್ಲರೂ ಚೆನ್ನಾಗಿರೋದು ನೋಡಬೇಕು. ಭಾಳ ಖುಷಿ ಆಯಿತು ಅಲ್ಲ. ಇವಾಗ ತಿಂಡಿ ಅಡುಗೆ ಎಲ್ಲ ಮಾಡಿಟ್ಬಿಡ್ತೀನಿ. ಎಲ್ಲ ತಿಂಡಿ ಅಡುಗೆ ಮಾಡಿ ಸಾಂಬಾರೆಲ್ಲನ ರೆಡಿ ಮಾಡಿಬಿಡ್ತೀನಿ. ಹಾಂ, ಸರಿ ಆಯಿತು. ಎಲ್ಲ ಮಾಡಿಬಿಡಿ. ಏನಾದರೂ ಪರವಾಗಿಲ್ಲ, ನೀವು ಏನಾದರೂ ಮಾಡಿ, ಇದನ್ನು ಮಾಡಿದ್ರೆ ಅವ್ರು ತಿನ್ನಲ್ಲ, ಅದು ಮಾಡಿದ್ರೆ ತಿನ್ನಲ್ಲ, ಏನಿಲ್ಲ. ಅವತ್ತಿನ ತಿಂಡಿ ಏನೈತಿ ಅದನ್ನು ಟೈಮ್ ಟೇಬಲ್ ಹಾಕೊಬಿಟ್ಟು ಮಾಡಿಬಿಡಿ. ನನಗೆ ಏನು ನೀವೇನು ಅವ್ರು ಅದನ್ನು ನನಗೆ ಏನು ತಿನ್ನಲ್ಲ ಅನ್ನೋ ಮಾತೇ ಇಲ್ಲ. ಯಾವ್ದು ಮಾಡಿರ್ತಾರೋ ನಾನು ಅದನ್ನು ತಿಂತೀನಿ. ಯಾವುದು ನಾನು ಜರಿಯಕ್ಕೆ ಹೋಗಲ್ಲ. ಏನೋ ದೇವ್ರು ಕೊಟ್ಟಿದ್ದಾನೆ, ನನ್ನ ಕಣ್ಣಿಗೆ ಹೊತ್ಕೊಂಡು ತಿನ್ನಬೇಕು ಅಂತ ಏನೇ ಮಾಡಿರಲಿ, ಯಾರ ಮನೆಯಾಗಲೇ ನನಗೆ ಊಟಕ್ಕೆ ಕರೀಲಿ, ನನ್ನ ಕಣ್ಣಿಗೆ ಹೊತ್ಕೊಂಡು ತಿಂದುಬಿಡ್ತೀನಿ. ನೋಡಪ್ಪ, ಇವತ್ತು ಯಾರಾದ್ರೂ ಅವರೆಷ್ಟು ಶ್ರೀಮಂತರು ಹಂಗೆ ಹಿಂಗೆ ಅಂತ ಒಂಥರ ಇದು ಮಾಡ್ತಾರೆ ನೋಡ್ರಿ. ನಿಮ್ಮ ಹತ್ರ ಎಷ್ಟು ಒಳ್ಳೆ ಮನಸ್ಸೈತಿ. ಏನಾದರೂ ಪರವಾಗಿಲ್ಲ, ಏನು ಹಂಗೆ ಹಿಂಗೆ ಅಂತ ನೀವು ಎಷ್ಟು ಇದನ್ನು ಮಾಡ್ತೀರ. ನಿಜವಾಗ್ಲೂ ತುಂಬ ಖುಷಿ ಆಗ್ತೈತೆ. ನೋಡಿದ್ರಲ್ಲ ವೀಕ್ಷಕರೇ, ಮನೆ ಕೆಲಸದವ್ರನ್ನೇ ಆದ್ರೂ ಎಷ್ಟು ಚೆನ್ನಾಗಿ ನೋಡ್ಕೊತಾ ಇದ್ದಾರೆ. ನಿಜವಾಗ್ಲೂ ನನಗೆ ತುಂಬ ಖುಷಿ ಆಗ್ತೈತೆ. ತುಂಬ ಅಂದರೆ ತುಂಬ ಖುಷಿ ಆಗ್ತೈತೆ. ನೋಡ್ತಾ ಇರಿ, ಏನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರನ್ನ ಕಾಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.